ರಾಯಚೂರಿನಲ್ಲೂ ಕೂಡ ದಾಳಿ ನಡೆಸಿರುವಂತ ಇಡಿ ಅಧಿಕಾರಿಗಳು ಶಿವಶಂಕರಪ್ಪ ಅವರ ಸಂಬಂಧಿ ಸುಗುರೇಶ್ಗೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡೋದ್ರ ಮೂಲಕ ಶಾಕ್ ಕೊಟ್ಟಿದ್ದಾರೆ. ಸುಗುರೇಶ್ ಅನ್ನೋ ಪಶು ವೈದ್ಯಾಧಿಕಾರಿ ಮನೆ ಮೇಲೂ ಕೂಡ ರೇಡ್ ಮಾಡಿ ಶಾಕ್ ಕೊಟ್ಟಿದ್ದಾರೆ. ನಾಲ್ವರು ಇಡಿ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ದೇವದುರ್ಗ ತಾಲೂಕಿನ ಶಾವಂತಗೇರ ಗ್ರಾಮದಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದು ದಾಖಲೆಗಳ ಪರಿಶೀಲನೆ ಮಾಡ್ತಿದ್ದಾರೆ. ದಾಳಿ ವೇಳೆ ಮನೆಯಿಂದ ಓಡಿ ಬಂದಂತ ಸುಗುರೇಶ್ ತಂದೆ ಸತೀಶ್ ಬಾಬು ನಮ್ದೇನು ತಪ್ಪಿಲ್ಲ, ಶಿವಶಂಕರಪ್ಪ ಅವರ ಸಂಬಂಧಿ ಅಂತ ದಾಳಿ ನಡೆಸಿದ್ದಾರೆ ಅಂತ ಹೇಳಿದ್ದಾರೆ. ಏನೋ ಶಿವಶಂಕರಪ್ಪ ದೇವದುರ್ಗದವರು ಅನ್ನೋ ಕಾರಣಕ್ಕೆ ಲಿಂಕ್ ಮಾಡಲಾಗಿದೆ ಅನ್ನೋದು ಅವರ ಆರೋಪ. ಪಶು ವೈದ್ಯಾಧಿಕಾರಿ ಸುಗುರೇಶ್ ತಂದೆ ಸತೀಶ್ ಬಾಬು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರ ಸಂಬಂಧಿಕರು ಅನ್ನೋ ಕಾರಣಕ್ಕೆ ಲಿಂಕ್ ಮಾಡ್ತಿದ್ದಾರೆ ಅಷ್ಟೇ, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನಾವು ಯಾವುದೇ ರೀತಿಯಾಗಿ ತಪ್ಪು ಮಾಡಿಲ್ಲ ಅನ್ನೋದು ಅವರ ಹೇಳಿಕೆ. ಸುರೇಶ್ ಅವ್ರ ತಂದೆ ಸರ್. ಓಕೆ ಓಕೆ ನಾವು ತಂದೆ ಏನಾಗತ್ತೆ ಅಂತಂದ್ರೆ ಕಿಶೋರ್ ಅವ್ರಿಗೆ ನಮ್ಗೇನು ಸಂಬಂಧ ಇಲ್ಲ, ಸುಮ್ಮನೆ ಸಂಬಂಧ ಅಂತ ಹೇಳಿ ಸುಳ್ಳು ಎಷ್ಟು ದಿನ ಆಯ್ತು ಸರ್ ನಿಮ್ಮ ಮಗ ಅಪಾಯಿಂಟ್ ಆಗಿ ಕೆಲಸ ಮಾಡಕ್ಕೆ ಅವ್ರಿಗೆ 7 ವರ್ಷ ಆಯ್ತಲ್ಲಿ. ಎಲ್ಲಿ? ಬೆಂಗಳೂರು. ರಾಯಚೂರು ಡಿಸ್ಟಿಕ್ನವರು ಅಂದ್ರೆ ಪಶು ವೈದ್ಯರ ನೇಮಕಾತಿ ಅಕ್ರಮವಾಗಿದೆ ಅನ್ನುವಂಥದ್ದು ಕೆಪಿಸಿ ಮಾಜಿ ಅಧ್ಯಕ್ಷರ ಮನೆ ಸೇರಿ ಬೆಂಗಳೂರು ಮತ್ತು ರಾಯಚೂರು ಕಲಬುರಗಿ ಸೇರಿ ಕನಿಷ್ಠ 15 ಕಡೆ ದಾಳಿ ನಡೆದಿರುವಂಥದ್ದು, ಇಡೀ ದಾಳಿ ನಡೆಸಿರುವಂಥದ್ದು. ಇವತ್ತು ಏನು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಶಾವಂತಗೇರ ಗ್ರಾಮದಲ್ಲಿ ಕೂಡ ಇರುವಂಥದ್ದು. ಇಡಿ ಅಧಿಕಾರಿಗಳು ಕೂಡ ಏನು 2 ಇನೋವಾ ಕಾರ್ಗಳಲ್ಲಿ ಬಂದು ಮುಂಜಾನೆಯಿಂದ ಕೂಡ ಇವತ್ತು ಈ ಏನು ಸುಗುರೇಶ್ವರ ಎನ್ನುವಂಥ ಕೆಪಿಸಿಸಿ ಶಿವಶಂಕರಪ್ಪ ಅವರ ಸಂಬಂಧಿ ಅನ್ನುವಂಥ ಒಂದು ಮಾಹಿತಿ ಆರೋಪದ ಮೇರೆಗೆ ಕೂಡ ಇವತ್ತು ಆ ಸಂಬಂಧಿಕರ ಸುಗುರೇಶ್ ಅನ್ನುವಂಥವರ ಮನೆ ಮೇಲೆ ಕೂಡ ಇಡೀ ದಾಳಿ ನಡೆಸಿರುವಂಥದ್ದು. ಮುಂಜಾನೆಯಿಂದ ಕೂಡ ಮನೆಯಲ್ಲಿ ದಾಖಲೆಗಳನ್ನು ಕೂಡ ಪರಿಶೀಲನೆ ಆಗ್ತಾ ಇದೆ ಅಂತ ಹೇಳ್ಬೋದು. ಏನು ಪಶು ವೈದ್ಯರ ನೇಮಕಾತಿಯಲ್ಲಿ ಕೂಡ ಸುರೇಶ್ ಅವರು ಕೂಡ ನೇಮಕಾತಿ ಆಗಿರುತ್ತದೆ. ಕಳೆದ 2-3 ತಿಂಗಳ ಹಿಂದಷ್ಟೇ ಕೂಡ ಈ ಸಂದರ್ಭದಲ್ಲಿ ಇವರು ಕೂಡ ಹಣವನ್ನು ನೀಡಿದ್ರ ಎನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದರಿಂದಾಗಿ ಅವರ ಕುಟುಂಬಸ್ಥರನ್ನೆಲ್ಲರನ್ನು ಕೂಡ ಮನೆಯಲ್ಲಿ ವಿಚಾರಣೆ ಕೂಡ ಮುಂಜಾನೆಯಿಂದ ನಡೆಸ್ತಾ ಇರುವಂಥದ್ದು. ಇದರ ಜೊತೆಗೆ ನೇರವಾಗಿ ಮನೆಯಲ್ಲಿರುವಂಥ ದಾಖಲೆಗಳನ್ನು ಕೂಡ ನಡೆಸ್ತಾ ಇರುವಂಥದ್ದು. ಇದು ಒಂದು ಹಳ್ಳಿ ಗ್ರಾಮದಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಚಿಕ್ಕ ಮನೆಯಲ್ಲಿಯೂ ಕೂಡ ಇಡೀ ಒಂದೇ ಮನೆಯಲ್ಲಿ ಕೂಡ ಮುಂಜಾನೆಯಿಂದ ಕೂಡ ದಾಖಲೆ ಪರಿಶೀಲನೆಗಳನ್ನು ಮುಂದುವರಿಸಿರುವಂಥದ್ದು. ಇದರಿಂದಾಗಿ ಏನು ಇವತ್ತು 15ಕ್ಕೂ ಅಧಿಕ ಕಡೆ ದಾಳಿ ನಡೆದಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ದಾಖಲಾತಿಗಳು ಕೂಡ ಪರಿಶೀಲನೆಯಲ್ಲಿ ಸಾಕಷ್ಟು ಕಂಡು ಬಂದಿದೆ ಅಂತ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಿಗ್ತಾ ಇರುವಂಥದ್ದು. ಇದರ ಜೊತೆಗೆ ಏನು ಗ್ರಾಮದಲ್ಲಿಯೂ ಕೂಡ ಇಡಿ ಅಧಿಕಾರಿಗಳ ದಾಳಿ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಕೂಡ ಸಾಕಷ್ಟು ಅವ್ರ ಮನೆ ಮುಂದೆ ಕೂಡ ಜಮಾಯಿಸಿರುವಂಥದ್ದು ನೋಡ್ಬೋದು. ಯಾಕಂತಂದ್ರೆ ಇಲ್ಲಿ ಹೊಸದಾಗಿ ಏನು ಇಡಿ ಅಧಿಕಾರಿಗಳ ದಾಳಿ ಹಿನ್ನೆಲೆಯಲ್ಲಿ ಸಾಕಷ್ಟು ಗ್ರಾಮಸ್ಥರಿಗೆ ಹೊಸದಾಗಿ ಅನಿಸುವಂತ ಒಂದು ಪ್ರಕ್ರಿಯೆ ಆಗಿರುತ್ತೆ. ಇದರಿಂದಾಗಿ ಗ್ರಾಮದಲ್ಲಿಯೂ ಕೂಡ ನೇರವಾಗಿ ಸಾಕಷ್ಟು ಗ್ರಾಮಸ್ಥರು ಕೂಡ ಇವತ್ತು ಮನೆ ಮುಂದೆ ಅಲ್ಲಿ ಜಮಾಯಿಸಿ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು. ಏನು ಸುಗುರೇಶ್ ಅನ್ನುವಂಥವರು ಕೂಡ ನೇಮಕಾತಿಯಲ್ಲಿ ಯಾವೆಲ್ಲ ರೀತಿ ದಾಖಲಾತಿಗಳನ್ನು ನೀಡಿದ್ರು, ಹಣ ಎಷ್ಟು ನೀಡಿದ್ರು ಎನ್ನುವಂಥದ್ದು ಇವತ್ತು ದಾಖಲೆ ಪರಿಶೀಲನೆ ವೇಳೆ ಕೂಡ ಒಂದು ಇಡಿ ಅಧಿಕಾರಿಗಳ ದಾಳಿಯಲ್ಲಿ ಕೂಡ ಒಂದು ಸಿಗ್ತಾ ಇರುವಂಥದ್ದು. ಇಲ್ಲಿ ಅದರಿಂದಾಗಿ ಏನು ಮುಂಜಾನೆಯಿಂದ ಕೂಡ ಅಧಿಕಾರಿಗಳು ಇವತ್ತು ದಾಳಿ ನಡೆಸಿ ಆ ಮನೆಯಲ್ಲಿ ಕೂಡ ಸಂಪೂರ್ಣವಾಗಿ ಎಲ್ಲ ರೀತಿಯಾದಂಥ ದಾಖಲೆಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದರಿಂದಾಗಿ ಇಡಿ ಅಧಿಕಾರಿಗಳ ದಾಳಿ ವೇಳೆ ಯಾವೆಲ್ಲ ರೀತಿ ಸಿಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.